ಇನ್ನೊಂದು ಮಾತು ಅಂದರೆ ತಂದೆಯವರು ತುಂಬ ಹತ್ತಿರದಲ್ಲಿದ್ರು ಅಂತ ಅಂದ್ಬಿಟ್ಟು ಅವ್ರ ಸಿನಿಮಾಗಳು ಇವ್ರು ನೋಡಿದ್ರ ಅಲ್ಲಿ ತನಕ ರಿಲೀಸ್ ಆಗಿದ್ವು ಒಂದಷ್ಟು ಚಿತ್ತಿ ಆಗಲಿ ಕೇಳ್ತಿದ್ರೆ ರೈಟ್ ಫ್ರಮ್ ಈ ಸೀರಿಯಲ್ಸ್ ಇಯರ್ಸ್ ವಾಸ್ಟ್ ಅವ್ರು ಚಿತ್ತಿ ಮಾಡ್ದಾಗಿಂದನೂ ಹಿಡಿದು ಈ ವೆರಿ ರೇರ್ಲಿ ಈಸ್ ಟು ಕಮ್ ಬಟ್ ಬಂದರೆ ಒಂದು ಫುಲ್ ಡೇ ಅಪ್ಪ ಹತ್ರ ಕೂತ್ಕೊಂಡು ಮಾತಾಡಿಕೊಂಡು ಅವರು ಕೆಲವೊಂದು ಅಡ್ವೈಸ್ ಮಾಡೋರು ಹೀಗೆ ಮಾಡು ಹಾಗೆ ಮಾಡು ನೀನು ಪಿಕ್ಚರ್ಸ್ ಮಾಡಬೇಕು ನೀನು ಚಲಾವಣೆಯಲ್ಲಿ ಇದ್ರೇ ಆಡಿಯನ್ಸ್ ಬಿಡಿ ದೊಡ್ಡಪ್ಪ ನಾವು ಏನು ಪೋರ್ಟ್ರೇ ಮಾಡ್ತೀವಿ ಲೇಟ್ ನನಗೆ ಏನು ಸ್ಯಾಟಿಸ್ಫೈ ಆಗುತ್ತೆ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗೋಣ ಆಮೇಲೆ ಫೋರ್ಸ್ ಮಾಡಿದ್ಮೇಲೆ ಸ್ಟಾರ್ಟೆಡ್ ಆಕ್ಸೆಪ್ಟಿಂಗ್ ಕನ್ನಡ ಫಿಲ್ಮ್ಸ್ ಬಟ್ ಈಸ್ ಟು ಸಿಟ್ ಆ್ಯಂಡ್ ಟಾಕ್ ಆನ್ ಅ ಲಾಂಗ್ ಟೈಮ್ ಕೂತ್ಕೊಂಡ್ಬಿಟ್ರೆ ಒಂದು ದಿನ ಪೂರ್ತಿ ಕೂತ್ಕೊಂಡು ಅವರಿಬ್ಬರು ಚರ್ಚೆ ಮಾಡಿಕೊಂಡು ನಾನಿದ್ದಾಗ ಈಸ್ ಟು ಮಿಂಗಲ್ ನಾನು ಇಲ್ಲದೆ ಇರುವಾಗ ವೆನ್ ಬೆಂಗಳೂರಿಗೆ ಬಂದರೆ ಕೂತ್ಕೊಂಡು ಮಾತಾಡೋದು ಒನ್ಲಿ ಅಬೌಟ್ ಸಿನಿಮಾ ನಾವು ಯಾವುದೇ ತನ್ನ ಫ್ಯಾಮ್ಲಿ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ ಯಾರ ಬಗ್ಗೆ ಫ್ರೆಂಡ್ಸ್ ಬಗ್ಗೆ ನಥಿಂಗ್ ಗೊತ್ತಿದ್ದೆಲ್ಲ ತನಗೆ ಸಿನಿಮಾ ಬಗ್ಗೆ ಏನು ನಾಲೆಜಿಂದ ಗೈನ್ ಮಾಡೋಕ್ಕಾಗತ್ತೆ ಅದರಲ್ಲೇ ಈ ಸ್ಪೆಂಡ್ ದಿಸ್ ಎಂಟೈರ್ ಲೈಫ್ ಟೈಮ್ ಈ ಕೊನೆ ತನಕ ಅದು ಯಾಕೋ ಮಾಡ್ಕೊಳ್ಳಿಲ್ಲ ನನಗೆ ಯಾಕೋ ಅದರಲ್ಲಿ ಒಲವಿಲ್ಲ ಅಂತಲೇ ಮದುವೆನೇ ಆಗಿಲ್ಲ ಆಗಲಿಲ್ಲ ಸರ್ ಏನಾಯಿತು ಈಸ್ ಅರೌಂಡ್ ಸಮ್ 56-57 ಇರ್ಬೋದು ಬಟ್ ಈ ನೆವರ್ ಗಾಟ್ ಮ್ಯಾರಿಡ್ ನಾವು ಎಷ್ಟೋ ಹೇಳಿದ್ವಿ ಅಪ್ಪ ಎಷ್ಟೋ ಅಡ್ವೈಸ್ ಇಲ್ಲ ಬಿಡಿ ದೊಡ್ಡಪ್ಪ ನಮ್ಗೆ ಯಾಕೋ ಅದರಲ್ಲಿ ನನಗೆ ಒಲವೇ ಇಲ್ಲ ಐ ವಾಂಟ್ ಟು ಬಿ ಫ್ರೀ ಐ ವಾಂಟ್ ಟು ಡೆಡಿಕೇಟ್ ಮೈ ಲೈಫ್ ಫಾರ್ ಸಿನಿಮಾ ಅದಕ್ಕೆ ಕಲೆಗೆ ನಾನು ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತೀನಿ ಈ ನೆವರ್ ಗಾಟ್ ಮ್ಯಾರಿಡ್ ಆ ವಿಧದಲ್ಲಿ ಒಂದು ಲೆಕ್ಕ ಅಂದರೆ ಸಿನಿಮಾಗೋಸ್ಕರ ತಮ್ಮ ಜೀವನವನ್ನೇ ಬಂದರು ಪ್ರತಿಯೊಂದು ಹಂತದಲ್ಲಿ ಕೆಲಸ ಕಲ್ತ್ಕೊಬಂದು ಪ್ರೂವ್ ಮಾಡಿ ನಟನಾಗಿ ಟೆಕ್ನಿಷಿಯನ್ ಎಲ್ಲ ಥರದ್ದು ಹೆಸರು ಮಾಡ್ಕೊಂಡಿದೆ ಸರ್ ಬಟ್ ಇವತ್ತು ಒಂದಷ್ಟು ಪೋಸ್ಟ್ಗಳಾಗಲಿ ಮತ್ತು ಜನಗಳು ಮಾಡ್ತಿರೋ ಸಂತಾಪದ ನೋಡೋದಾದರೆ ತುಂಬ ಒಂದು ಗ್ರೇಟ್ ಲಾಸ್ ಅಂತ ಅನಿಸುತ್ತೆ ಇಂಡಸ್ಟ್ರಿಗೆ. ನಮ್ಮ ಇಂಡಸ್ಟ್ರಿಗೆ ಅಂಥ ಒಂದು ನಟ ಸಿಗೋದು ಅವರು ರಘುವರನ್ ಅವರೆಲ್ಲ ಆಗಲಿ ಅಂಥ ಒಂದು ನಟರು ಸಿಗೋದು ಭಾಳ ಕಷ್ಟ. ಒಂದು ಕ್ಯಾರೆಕ್ಟ್ರ್ ಯಾರು ಬೇಕಾದ್ರೂ ನಾವು ಪೋರ್ಟ್ರೇ ಮಾಡ್ಬೋದು ಸರ್. ಒಬ್ಬೊಬ್ರದ್ದು ಒಂದೊಂದು ಶೈಲಿ ಇರುತ್ತೆ. ತನಗಂತ ಒಂದು ಶೈಲಿಯನ್ನು ಮಾಡ್ಕೊಳ್ಳಿಲ್ಲ, ಆ ಕ್ಯಾರೆಕ್ಟ್ರಿಗೆ ಏನು ಬೇಕೋ ಅದನ್ನು ಆ್ಯಕ್ಟ್ ಮಾಡಿಕೊಂಡು ಅದನ್ನು ಇಂಪ್ರೂವೈಸ್ ಮಾಡ್ಕೊಂಡು ಹೋದಂಥ ಒಂದು ಆರ್ಟಿಸ್ಟ್ ಅವರು. ಇಟ್ಸ್ ನಾಟ್ ಅ ಬಿಗ್ ಲಾಸ್ ಓನ್ಲಿ ಫಾರ್ ದ ಇಂಡಸ್ಟ್ರಿ ಬಟ್ ಫಾರ್ ದಿ ಎಂಟೈರ್ ಫ್ಯಾಮಿಲಿ. ಇಟ್ ವಾಸ್ ಅ ಗುಡ್ ಪರ್ಸನ್, ವೆರಿ ಗುಡ್ ನೈಸ್ ಪರ್ಸನ್. ದೋ ವಿ ಮೆಟ್ ವೆರಿ ರೇರ್ಲಿ, ಆ ಮೀಟ್ ಮಾಡಿದ ಟೈಮಿಗೆ ಈಸ್ ಟು ಟೋಟ್ಲಿ ಡೆಡಿಕೇಟ್ ಹಿಮ್ಸೆಲ್ಫ್ ಫಾರ್ ದ ಫ್ಯಾಮಿಲಿ ಟೈಮ್ ಅನ್ನೋದನ್ನು ಮಾತಾಡ್ಕೊಂಡು ಇಟ್ಸ್ ಅ ಲಾಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಸಾಕಷ್ಟು ಮಾಹಿತಿ ಕೊಟ್ಟರೆ ಡೇನಿಯಲ್ ಅವ್ರ ಬಗ್ಗೆ. ಅಂದರೆ ಸಿನಿಮಾನ ಈ ಥರನೂ ಪ್ರೀತಿಸ್ಬೋದು ಅನ್ನೋಕ್ಕೆ ಅದೊಂದು ದೊಡ್ಡ ಉದಾಹರಣೆ. ಯಾಕೆಂದರೆ ಅದಕ್ಕೋಸ್ಕರ ಸಿನಿಮಾಗೋಸ್ಕರ ಒಂದು ಮದುವೆಯಲ್ಲೇ ಸ್ವಂತ ಏನೂ ಮಾಡ್ಕೊಳ್ಳದೆ ಸಿನಿಮಾಗೆ ಪ್ಯೂರಾಗಿ ಸಿನಿಮಾಗೆ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ. ಸೊ ಅವರ ಒಂದು ನಿಧನ ನಿಜಕ್ಕೂ ಕೋಟ್ಯಾಂತರ ಅಭಿಮಾನಿಗೆ ಒಂದು ನೋವಿನ ವಿಚಾರನೇ ಇರ್ಬೋದು. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಸುರೇಶ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.